ಬನ್ನಿ. ಇಲ್ಲ ಹೋಗೋಣ. ನಮಸ್ಕಾರ ಸರ್. Raju, Mrs. and now we want 3 seats. Bama. Oh, ele tomou. I will follow my left. ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾಲಯದ ನನ್ನ ಸಹೋದ್ಯೋಗಿಗಳೇ, ಸ್ನೇಹಿತರೆ, ಮಹಿಳೆಯರೇ ಹಾಗೂ ಮಹಿಳೆಯರೇ, ಆಡಳಿತ ಮಂಡಳಿ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ವಿಶ್ವವಿದ್ಯಾಲಯದ 22ನೇ ಘಟಿಕೋತ್ಸವಕ್ಕೆ ನಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಹೆಮ್ಮೆಯ ಕುಲಪತಿಗಳು ಹಾಗೂ ಕರ್ನಾಟಕ ದಿವಂಗತ ರಾಜ್ಯಪಾಲರು ಈ ಘಟಿಕೋತ್ಸವಕ್ಕೆ ಅಧ್ಯಕ್ಷರಾಗಿ ಒಪ್ಪಿ ಪದವಿ ಪ್ರದಾನ ಮಾಡುತ್ತಿರುವುದು ನಮ್ಮ ಸುದೈವ. ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯಲ್ಲಿ ಅವರು ತೋರುತ್ತಿರುವ ತೀವ್ರ ಹಿತಾಸಕ್ತಿ ಹಾಗೂ ಮಹತ್ವಪೂರ್ಣ ಮಾರ್ಗದರ್ಶನಗಳು ನಮಗೆ ಶಕ್ತಿ ಸ್ಫೂರ್ತಿಗಳನ್ನಿಟ್ಟು ಸಮಗ್ರ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದೆ. ಅವರಿಗೆ ನಾನು ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕೃಷಿ ಮಂತ್ರಿಗಳು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಸಹಕುಲಪತಿಗಳು ಈ ದಿನ ನಮ್ಮೊಡನೆ ಇರುವುದು ನಮಗೆ ಅತೀವ ಆನಂದವನ್ನುಂಟು ಮಾಡಿದೆ. ಅವರು ಇಂದು ಇಲ್ಲಿ ಆಗಮಿಸಿ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿರುವುದಕ್ಕಾಗಿ ನಾನು ಅವರಿಗೆ ಭಾಗಿಯಾಗಿದ್ದೇನೆ.
ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅವರು ನೀಡುತ್ತಿರುವ ಅತ್ಯಂತ ಉದಾರಪೂರ್ಣ ಬೆಂಬಲವು ಗ್ರಾಮೀಣ ಪ್ರದೇಶದಲ್ಲಿನ ಸಮಗ್ರ ಕೃಷಿ ಅಭಿವೃದ್ಧಿ ಹಾಗೂ ರೈತರ ಕಲ್ಯಾಣದ ಬಗ್ಗೆ ಅವರಿಗಿರುವ ಕಳಕಳಿಯನ್ನು ತೋರಿಸುತ್ತದೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಯೋಜನಾ ಆಯೋಗದ ಸದಸ್ಯರಾದ ಡಾಕ್ಟರ್ ರಾಜಾ ಚೆಲ್ಲಯ್ಯನವರು ಇಂದಿನ ಘಟಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ. ನಮ್ಮ ದೇಶದ ಒಬ್ಬ ಪ್ರತಿಭಾನ್ವಿತ ಅರ್ಥಶಾಸ್ತ್ರಜ್ಞರಾಗಿ ಅವರ ವೃತ್ತಿಪರ ಅನುಭವವು ಸಾಕಷ್ಟು ವೈವಿಧ್ಯಮಯವೂ ವ್ಯಾಪಕವೂ ಆಗಿದೆ. ಅವರು ರಾಜಸ್ಥಾನ ಮತ್ತು ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅನಂತರ ಅವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಷಿಂಗ್ಟನ್ನಲ್ಲಿ ಫಿಸ್ಕಲ್ ಅನಾಲಿಸಿಸ್ ವಿಭಾಗದ ಮುಖ್ಯಸ್ಥರಾಗಿ ಸೇರಿದರು. 1985ರಲ್ಲಿ ಯೋಜನಾ ಆಯೋಗದ ಸದಸ್ಯರಾಗಿ ಸೇರುವ ಮೊದಲು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಹಾಗೂ ಭಾರತ ಸರ್ಕಾರದ ಆರ್ಥಿಕ ಆಡಳಿತ ಸುಧಾರಣೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಇಂದು ಅವರು ಯೋಜನಾ ಆಯೋಗದ ಹಾಗೂ ಹಣಕಾಸು ಆಯೋಗದ ಸದಸ್ಯರಾಗಿ ದೇಶದ ಆರ್ಥಿಕ ನೀತಿಗಳನ್ನು ರೂಪಿಸುವುದರಲ್ಲಿ ವಹಿಸುತ್ತಿರುವ ಪಾತ್ರವು ಅತ್ಯಂತ ವಿಶಿಷ್ಟವಾದದಾಗಿದೆ. ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಇಂದು ಘಟಿಕೋತ್ಸವ ಭಾಷಣ ಮಾಡಲು ಒಪ್ಪಿರುವುದಕ್ಕಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಆಡಳಿತ ಮಂಡಳಿ, ಶೈಕ್ಷಣಿಕ ಮಂಡಳಿ ಮತ್ತು ಫ್ಯಾಕಲ್ಟಿಯ ಸದಸ್ಯರು, ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು, ಇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ಸಹ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವ ಅತಿಥಿಗಳು, ಆಕಾಶವಾಣಿ, ದೂರದರ್ಶನ ಮತ್ತು ಪತ್ರಿಕಾ ಪ್ರತಿನಿಧಿಗಳೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಈ ವರ್ಷ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯ ಪ್ರಗತಿಯ ಪ್ರಮುಖ ಅಂಶಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಬಯಸುತ್ತೇನೆ. ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ಅಧಿನಿಯಮ ಅಂಗೀಕೃತವಾಗಿರುವುದು ಈ ವರ್ಷದ ಪ್ರಮುಖ ವೈಶಿಷ್ಟ್ಯ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಬೆಂಗಳೂರು ಮತ್ತು ಮೈಸೂರಿನ 2 ಕಂದಾಯ ವಿಭಾಗಗಳ ಮೇಲೆ ಪ್ರಾದೇಶಿಕ ಕ್ಷೇತ್ರಾಧಿಕಾರವನ್ನು ಹೊಂದಿದೆ. ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ತಲಾ ಒಂದೊಂದರಂತೆ 2 ಬೋಧನಾ ಆವರಣಗಳಿದ್ದು 8 ಪದವಿ ಶಿಕ್ಷಣಗಳನ್ನು ನೀಡಲಾಗುತ್ತದೆ. 4 ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು, 22 ಕೃಷಿ ಸಂಶೋಧನಾ ಕೇಂದ್ರಗಳು, ನಿಯತವಾದ 148 ಸಂಶೋಧನಾ ಪ್ರಾಯೋಜನೆಗಳು, 4 ವಿಸ್ತರಣಾ ಶಿಕ್ಷಣ ಘಟಕಗಳು, 1 ಕೃಷಿ ವಿಜ್ಞಾನ ಕೇಂದ್ರ ಮತ್ತು 1 ರೈತ ತರಬೇತಿ ಕೇಂದ್ರಗಳಿವೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 8 ಸ್ನಾತಕ ತರಗತಿಗಳಿಗೆ 473 ವಿದ್ಯಾರ್ಥಿಗಳು, 35 ವಿಷಯಗಳಲ್ಲಿ ಸ್ನಾತಕೋತ್ತರ ತರಗತಿಗಳಿಗೆ 242 ವಿದ್ಯಾರ್ಥಿಗಳು, 19 ವಿಷಯಗಳಲ್ಲಿ PhD ತರಗತಿಗಳಿಗೆ 79 ವಿದ್ಯಾರ್ಥಿಗಳು ಮತ್ತು ಬೆಳೆ ಉತ್ಪಾದನೆ ಹಾಗೂ ರೇಷ್ಮೆ ವ್ಯವಸಾಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ತರಗತಿಗಳಿಗೆ 15 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಈ ವರ್ಷದಲ್ಲಿ ಹಲವು ಸ್ನಾತಕ ಪದವಿ ಕಾರ್ಯಕ್ರಮಗಳಲ್ಲಿ 442 ವಿದ್ಯಾರ್ಥಿಗಳು, ಮಾಸ್ಟರ್ ಪದವಿ ಕಾರ್ಯಕ್ರಮದಲ್ಲಿ 213 ವಿದ್ಯಾರ್ಥಿಗಳು, PhD ಪದವಿ ಕಾರ್ಯಕ್ರಮದಲ್ಲಿ 37 ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿ ಈಗ ಸೇರಿದ್ದಾರೆ. ಶ್ರೀ ಕೆ. ಪಾಂಡುರಂಗಯ್ಯ ವಿಜ್ಞಾನಿ, ORP ಮಿಟೆಮರಿ ಇವರು ಚಿತ್ರಾವತಿ ಜಲಾನಯನಕ್ಕೆ ಉತ್ತಮ ತಾಂತ್ರಿಕ ಬೆಂಬಲ ನೀಡಿದ್ದಕ್ಕಾಗಿ ಒಣ ಭೂ ಅಭಿವೃದ್ಧಿ ಪ್ರದೇಶದ ಮಂಡಳಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ವರ್ಷ ವಿಶ್ವವಿದ್ಯಾನಿಲಯವು ಹಲವಾರು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿ ಮತ್ತು ಸಮ್ಮೇಳನಗಳನ್ನು ಏರ್ಪಡಿಸಿತ್ತು. ಏಷ್ಯಾದ ಮೀನುಗಾರಿಕೆ ಸಂಘದ ಭಾರತೀಯ ಶಾಖೆಯ ಆಶ್ರಯದಲ್ಲಿ ಮಂಗಳೂರಿನ ಮೀನುಗಾರಿಕೆ ಕಾಲೇಜಿನಲ್ಲಿ ಪ್ರಥಮ ಭಾರತೀಯ ಮೀನುಗಾರಿಕೆ ವೇದಿಕೆಯನ್ನು ಏರ್ಪಡಿಸಲಾಯಿತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಈ ವರ್ಷ 3 ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಿದೆ. IET 7191 ಭತ್ತದ ತಳಿಯು ಬೆಂಕಿ ರೋಗ ಪ್ರದೇಶಗಳಿಂದ ಗುರುತಿಸಲ್ಪಟ್ಟ ಭಾಗಗಳಿಗೆ ಸೂಕ್ತವಾಗಿದೆ. ಇದು ಈ ಪ್ರದೇಶದಲ್ಲಿ ಲಿಂಗಾತ್ಮಕ ತಳಿಗೆ ಪೂರಕವಾಗಬಹುದು. KBC 1 ಔಷಧ ತಳಿಯನ್ನು ಕರ್ನಾಟಕದ ಎಲ್ಲ ದಕ್ಷಿಣ ಜಿಲ್ಲೆಗಳಿಗೆ ತಡವಾಗಿ ಬರುವ ಹಿಂಗಾರು. IET 7575 ಸಣ್ಣಕಾಳು ಭತ್ತದ ತಳಿಯು BPHಗೆ ಸಹಿಷ್ಣುವಾಗಿದ್ದು ಅಂತಿಮ ಪರೀಕ್ಷಾ ಹಂತದಲ್ಲಿದೆ. ಬೂಜು ರೋಗ ಹಾಗೂ ದರ್ಶಕ ಎಲೆ ಚುಕ್ಕೆ ರೋಗಕ್ಕೆ ಸಹಿಷ್ಣುವಾದ ಒಂದು ಹೊಸ ಮುಸ್ಲಿಂ ತಳಿಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ತೊಗರಿಯನ್ನು ಜುಲೈನಲ್ಲಿ ಬಿತ್ತುವುದಕ್ಕಿಂತ ಮುಂಚಿತವಾಗಿ ಅಂದರೆ ಮೇ ಜೂನ್ ತಿಂಗಳಲ್ಲಿ ಬಿತ್ತುವುದು ಹೆಚ್ಚು ಉತ್ಪಾದನಾಕಾರಿ ಎಂದು ಕಂಡುಬಂದಿದೆ. ಕಬ್ಬಿನೊಂದಿಗೆ ಫ್ರೆಂಚ್ ಹುರುಳಿಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದು ಲಾಭದಾಯಕ ಎಂದು ತಿಳಿದುಬಂದಿದೆ. ಕಡಿಮೆ ಬೆಳಕಿನ ತೀವ್ರತೆಯಲ್ಲಿ ಏಲಕ್ಕಿಗೆ ಎಪ್ರಿಲ್ ಸಿಂಪಡಿಸುವುದರಿಂದ ಒಂದು ಗಿಡದಿಂದ ಸುಮಾರು 40 ಕಂದುಗಳನ್ನು ಪಡೆಯಬಹುದು. ವೈಯಕ್ತಿಕ ಹಿಡುವಳಿ ಆಧಾರದ ಮೇಲೆ ನೀರಿನ ಸಂಗ್ರಹಣೆ ಮಾಡುವುದರ ಬಗೆಗಿನ ಹೆಚ್ಚಿನ ಅಧ್ಯಯನದಿಂದ ಹೊಲದ ಹೊಂಡಗಳು ಸುಮಾರು 1 ಹೆಕ್ಟೇರ್ನಷ್ಟು ಹಿಡುವಳಿ ಪ್ರದೇಶಗಳನ್ನು ಸಾಧನೆಂದು ಸ್ಥಿರಪಡಲ್ಪಟ್ಟಿದೆ. ನೀರಾವರಿ ಭತ್ತದ ಬೆಳೆ ಪ್ರದೇಶದಲ್ಲಿ ಹಸಿರು ಗೊಬ್ಬರವಾಗಿ ಉಪಯೋಗಿಸಲು ಕಾಂಡದಲ್ಲಿ ಗಂಟುಗಳಾಗುವ ಸೆಸ್ಟೇನಿಯಾ ರೋಸ್ಟೋಟಾ ಎಂಬ ಸಸ್ಯಗಳು ಉಪಯುಕ್ತವಾಗಿ ಕಂಡುಬಂದಿವೆ. ಬೆಂಗಳೂರಿನ ನಗರ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೃಷಿ ನಿರುಪಯೋಗಿ ವಸ್ತುವಾದ ಬಾಳೆಹಣ್ಣಿನ ದಿಂಡು ಜೈವಿಕ ಅನಿಲ ಉತ್ಪಾದನೆಯ ಒಂದು ಅತ್ಯುತ್ತಮ ಆಧಾರ ವಸ್ತುವೆಂದು ಸಾಧಿತವಾಗಿದೆ.
ಮಾವಿನಲ್ಲಿ ವಿಕೃತಿಯನ್ನುಂಟು ಮಾಡುವ ತೀವ್ರ ರೋಗಕ್ಕೆ ಕಾರಣ ಯುರೇಲಿಯಂ ಮೊನೆಲಿಫಾರ್ಮ ಎಂಬ ಶಿಲೀಂಧ್ರ ಎಂದು ಗುರುತಿಸಲಾಗಿದೆ. 25 ದಿನಗಳ ಅನಿಸಂಖ್ಯ ಸಸಿಗಳಲ್ಲಿ ಕಂಡುಬರುವ ಚುಕ್ಕೆಯ ರೋಗಕ್ಕೆ ಕಾರಣವನ್ನು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ವರದಿ ಮಾಡಲಾಗಿದೆ. ಡೈಟೇನಿಯಂ 45 ಮತ್ತು ವೆವಿಸ್ಟಿನ್ ಸಿಂಪಡಿಸುವುದರಿಂದ ಏಲಕ್ಕಿಯ ಸಸಿ ಮಡಿಯಲ್ಲಿನ ಎಲೆ ಚುಕ್ಕೆ ರೋಗವು ಅತ್ಯಂತ ಪರಿಣಾಮಕಾರಿಯಾಗಿ ನಿಯಂತ್ರಿತವಾಗುವುದು ಕಂಡುಬಂದಿದೆ. ಮಾವಿನಲ್ಲಿ ಓಟೆ ಮಳೆತ 8 ದಿನದಲ್ಲೇ 2 ಮಳೆತ ಓಟೆಗಳನ್ನು ಸೇರಿಸಿ ಸಸಿ ಮಾಡಿದ ವಿಧಾನದಿಂದ 93% ಯಶಸ್ವಿಯನ್ನು ಸಾಧಿಸುವುದಲ್ಲದೆ ಮಾವಿನ ಕಸಿಯು 18 ತಿಂಗಳಿಗೆ ಬದಲಾಗಿ 6 ತಿಂಗಳಲ್ಲೇ ನೆರಳು ಸಿದ್ಧವಾಗಿರುತ್ತದೆ. ಗೇರಿನ ಸಸ್ಯಾಭಿವರ್ಧನೆಯಲ್ಲಿ 1 ತಿಂಗಳ ವಯಸ್ಸಿನ ಕಾಂಡಗಳನ್ನು ಉಪಯೋಗಿಸಿಕೊಂಡು ಸ್ಟೂಲಿಂಗ್ ತಂತ್ರವನ್ನು ಅನುಸರಿಸಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಹೊಸ ಗೇರು ಸಸ್ಯಗಳನ್ನು ಉತ್ಪತ್ತಿ ಮಾಡಬಹುದಾಗಿದೆ. ಕುರಿಗಳ ಮೂಗಿನ ನೊಣ ಈಸ್ಟಿಯಸ್ ಡೇವಿಸ್ ಸಂಭವತೆ ಮತ್ತು ಜೀವಶಾಸ್ತ್ರದ ಬಗ್ಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧ್ಯಯನ ಮಾಡಲಾಯಿತು. ಮಾಂಸದ ಕೋಳಿ ಆಹಾರದಲ್ಲಿ ಮೀನು ಕುಡಿಗೆ ಬದಲಾಗಿ ಸಸ್ಯ ಪ್ರೋಟೀನ್ ಸಂಪನ್ಮೂಲಗಳಾದ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಮೇವುಗಳನ್ನು ಮಾಂಸದ ಕೋಳಿಯಲ್ಲಿ ಯಾವುದೇ ಬದಲಾವಣೆಯಾಗದಂತೆ ಕೊಡಬಹುದಾಗಿದೆ. ಕಾಟ್ಲಾ ಮೀನನ್ನು ಏಕ ಸಾಕಣೆಯಾಗಿ ಬೆಳೆಯುವುದಕ್ಕಿಂತ ಗ್ರೀನ್ ಕಾರ್ಪ್ನೊಂದಿಗೆ ಬೆಳೆಸಿದಾಗ 32% ಹೆಚ್ಚಿನ ಉತ್ಪಾದನೆ ಕಂಡುಬಂದಿದೆ. ಶೇಂಗಾದ ಹಿಂಡಿ ಮತ್ತು ಭತ್ತದ ಹೊಟ್ಟು ಹಾಕುವ ಹಳೆಯ ಪದ್ಧತಿ ಮೇವಿಗಿಂತ ಸೂತ್ರೀಕರಿಸಿದ ಮೇವುಗಳಲ್ಲಿ ಹಿಪ್ಪನೇರಳೆ ನಿರುಪಯೋಗಿ ಎಲೆ ಮೇವು ಮತ್ತು ಸೂಬಾಬು ಎಲೆ ಮೇವನ್ನು ಪ್ರಮುಖ ವಸ್ತುಗಳಾಗಿ ಸೇರಿಸುವುದರಿಂದ ಮೀನು ಉತ್ಪಾದನೆ ಕಡಿಮೆ ವೆಚ್ಚಕರವಾಗಿರುವುದು ಕಂಡುಬಂದಿದೆ. NRP 1 ಹಂತ ಪ್ರಯೋಗಗಳು ಪೂರ್ಣಗೊಂಡಿದ್ದು ಈಗ ಇವುಗಳಿಗೆ ರಾಜ್ಯ ಯೋಜನಾ ಅನುದಾನದ ಮೂಲಕ ಧನ ಸಹಾಯ ಮಾಡಲಾಗುತ್ತದೆ. NARP 2ನೇ ಹಂತ ಪ್ರಸ್ತಾವನೆಯನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪುನರ್ವಿಮರ್ಶೆ ಮಾಡಿದ್ದು ಮಂಜೂರಾತಿ ಬರುವುದಲ್ಲಿದೆ. ಪ್ರಥಮ ಬಾರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ರಾಜ್ಯ ಕೃಷಿ ಇಲಾಖೆ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ 4 ಪ್ರಾದೇಶಿಕ ಅಧಿಕ ಇಳುವರಿಗೆ ಸಮಗ್ರ ಬೇಸಾಯ ಪದ್ಧತಿ ಎಂಬ ಪ್ರಕಟಣೆಗಳನ್ನು ಹೊರತಂದಿದೆ. ಮೊದಲ ಬಾರಿಗೆ ಪಶುಸಂಗೋಪನೆ ಮತ್ತು ಸುಧಾರಿತ ಪದ್ಧತಿಗಳನ್ನು ಪ್ರಕಟಿಸಲಾಗಿದೆ. ಬರ ಪರಿಸ್ಥಿತಿಯಲ್ಲಿ ಬೆಳೆ ನಿರ್ವಹಣೆಯ ಬಗ್ಗೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ವಿಶೇಷ ದೂರದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೆಬ್ಬಾಳದ ರೈತ ತರಬೇತಿ ಕೇಂದ್ರವು ಫಾರ್ಮ್ ಮಹಿಳೆಯರಿಗೆ 10, ಫಾರಂ ಯುವಕರಿಗೆ 10 ಸಾಂಸ್ಥಿಕ ತರಬೇತಿ ಕಾರ್ಯಕ್ರಮಗಳನ್ನು ಹಾಗೂ ಮಹಿಳೆಯರು ಮತ್ತು ಯುವಕರ ತರಬೇತಿ ವಿಸ್ತರಣಾ ಪ್ರಾಯೋಜನೆಗೆ ಕಾರ್ಯಕ್ರಮದ ಅಡಿಯಲ್ಲಿ 7 ಹೊರಾವಣ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿವೆ. ಮೂಡಿಗೆರೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಿಂದ ಸ್ಥಾಪಿಸಲಾಗಿರುವ ಕೃಷಿ ವಿಜ್ಞಾನ ಕೇಂದ್ರವು 14 ಆವರಣ ಹಾಗೂ 5 ಹೊರಾವಣ ತರಬೇತಿ ಕಾರ್ಯಗಳನ್ನು ನಡೆಸಿದೆ. ರಾಜ್ಯ ಕೃಷಿ ಇಲಾಖೆ ಹಾಗೂ ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಇಲಾಖೆಗಳಿಗೆ ವಿವಿಧ ಬಗೆಯ ತರಬೇತಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆಗೊಳಿಸಲಾಗಿತ್ತು. ರಾಷ್ಟ್ರೀಯ ಕೃಷಿ ವಿಸ್ತರಣಾ ಪ್ರಾಯೋಜನೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ವಿಶೇಷವಾಗಿ ವ್ಯವಸ್ಥೆಗೊಳಿಸಲಾಗಿದ್ದ ಮಾಸಿಕ ಕಾರ್ಯಾಗಾರಗಳಲ್ಲಿ ವಿಶ್ವವಿದ್ಯಾನಿಲಯದ ಪರಿಣಿತ ತರಬೇತಿದಾರರು ಭಾಗವಹಿಸಿ ರಾಜ್ಯ ಕೃಷಿ ಇಲಾಖೆಯ ಸಿಬ್ಬಂದಿಗೆ ತಾಂತ್ರಿಕ ವಿಷಯಗಳ ಬಗೆಗೆ ಬೆಂಬಲ ನೀಡಿದರು. ರಾಜ್ಯ ಅಭಿವೃದ್ಧಿ ಇಲಾಖೆಗಳು ನೀರಾವರಿ ಪ್ರಾದೇಶಿಕಾಭಿವೃದ್ಧಿ ಪ್ರಾಧಿಕಾರ ಮತ್ತು ಒಣಭೂಮಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ನಿರ್ವಹಣೆಯಲ್ಲಿ ಪ್ರಾಯೋಗಿಕ ತರಬೇತಿ ನೀಡುವುದಕ್ಕಾಗಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ನಿರ್ವಹಣಾ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಭಾರತ ಸರ್ಕಾರವು ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. ವಿಶ್ವವಿದ್ಯಾಲಯವು ರೈತರಿಗಾಗಿ ಭತ್ತದ ಬಗ್ಗೆ ಅಂಚೆ ತರಫಿನ ಶಿಕ್ಷಣವನ್ನು ನಡೆಸಿತು. ಜಲಾನಯನ ನಿರ್ವಹಣೆ, ಒಣಭೂಮಿ ತೋಟಗಾರಿಕೆ, ಹನಿ ನೀರಾವರಿ, ಸೋಯಾಬೀನ್ ಸಾಗುವಳಿ, ಅಜೋಲ, ನೀಲಿ ಹಸಿರುಪಾಚಿ ಬಳಕೆ ಇತ್ಯಾದಿಗಳ ಒಟ್ಟು ಕಾರ್ಯನಿರ್ವಹಣೆಯ ಬಗ್ಗೆ ರೈತರ ವೆಚ್ಚದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಆರಂಭಿಸುವ ದಿಶೆಯಲ್ಲಿ ವಿಶ್ವವಿದ್ಯಾಲಯದ ವಿಸ್ತರಣಾ ಸೇವೆಯು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಲವಾರು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಫೆಡರೇಷನ್ ಅವರು ಏರ್ಪಡಿಸಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ಶ್ರೀ ಎಸ್ ಶ್ರೀನಿವಾಸ್ 3ನೇ BSc ಮತ್ತು ಕುಮಾರಿ ಟಿ.ವಿ. ಅರುಣ ಅಂತಿಮ ವರ್ಷ BSc ಕೃಷಿ ಮಾರಾಟ ಹಾಗೂ ಸಹಕಾರ ಇವರು ವೈಯಕ್ತಿಕ ನಗದು ಬಹುಮಾನಗಳನ್ನು ಗಳಿಸಿದ್ದಲ್ಲದೆ ಜೊತೆಗೆ ವಿಶ್ವವಿದ್ಯಾನಿಲಯಕ್ಕೆ ಪರ್ಯಾಯ ಪಾರಿತೋಷಿಕವನ್ನು ದೊರೆತಿದ್ದರು. ಶ್ರೀ ಶೇಷಶಾಹಿ, ಶ್ರೀ ಆರ್ ವಾಸುದೇವನ್, ಶ್ರೀ ಕೆ ಚೆನ್ನಪ್ಪ ಎಂಬ ಸ್ನಾತಕೋತ್ತರ ವಿದ್ಯಾರ್ಥಿಗಳು ವಿಶ್ವೇಶ್ವರಯ್ಯ ಔದ್ಯೋಗಿಕ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ ನಡೆದ ರಾಜ್ಯ ಮಟ್ಟದ ಅಂತರ ಕಾಲೇಜು ವಿಜ್ಞಾನ ವಿಚಾರ ಸಂಕಿರಣದಲ್ಲಿ ಕ್ರಮವಾಗಿ ಮೊದಲ 3 ಶ್ರೀ H.M. ನಾಗೇಶ್ ವೈದ್ಯಕೀಯ ಕಾಲೇಜು ಇವರನ್ನು ಕರ್ನಾಟಕ ರಾಜ್ಯ ಖೋ ಸಂಸ್ಥೆಯ ಸಂಸ್ಥೆಯು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿಕ್ಕಾಗಿ ಆಯ್ಕೆ ಮಾಡಿ ಜಬಲ್ಪುರಕ್ಕೆ ಕಳುಹಿಸಿತು. ಇವರನ್ನು ಭಾರತ ಖೋ ಫೆಡರೇಷನ್ ಕೂಡ ಕಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ 1987 ನವೆಂಬರ್ನಲ್ಲಿ ನಡೆದ ದಕ್ಷಿಣ ಏಷ್ಯಾ ಫೆಡರೇಷನ್ ಪಂದ್ಯದಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಿತು. ಶ್ರೀ ಕೆ.ಎಂ. ರೇಣುಕಾ ಪ್ರಸಾದ್ ಎಂಬ ಸ್ನಾತಕೋತ್ತರ ವಿದ್ಯಾರ್ಥಿಗೆ ಖೋಖೋನ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಕ್ರೀಡಾ ಪರಿಷತ್ತು 1987ರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿದೆ. ಶ್ರೀ ವೈ ಮಲ್ಲಿಕಾರ್ಜುನ ರೆಡ್ಡಿ ಎಂಬ ಅಂತಿಮ BFSC ವಿದ್ಯಾರ್ಥಿಗೆ ಮಾರ್ಚ್ 1987ರಲ್ಲಿ ಭಾರತದ ಆಹಾರ ವಿಜ್ಞಾನಿಗಳು ಮತ್ತು ರಾಜ್ಯ ತಾಂತ್ರಿಕಜ್ಞರ ಸಂಸ್ಥೆಯು ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ದೊರಕಿಸಿದೆ.
ಹೆಬ್ಬಾಳದಲ್ಲಿ ಹೈನು ವಿಜ್ಞಾನ ಕಾಲೇಜಿನ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಮಂಗಳೂರಿನಲ್ಲಿ ಈ ವರ್ಷ ಟ್ರೈಸನ್ ಯೋಜನೆ ಅಡಿಯಲ್ಲಿ ಡಾರ್ಮಿಟರಿ ಕಟ್ಟಡ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಶಿವಮೊಗ್ಗ, ಪೊನ್ನಂಪೇಟೆ ಮತ್ತು ಜಿಕೆವಿಕೆಗಳಲ್ಲಿ ರಾಷ್ಟ್ರೀಯ ಕೃಷಿ ವಿಸ್ತರಣಾ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿದಾರರ ವಸತಿ ಗೃಹ ನಿರ್ಮಾಣ ಕಾರ್ಯ ಮುಕ್ತಾಯ ಹಂತದಲ್ಲಿದೆ. ನಾಗಮಂಗಲದಲ್ಲಿ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಬ್ಬಂದಿ ವಸತಿ ಗೃಹ ಹಾಗೂ ಪ್ರಯೋಗಶಾಲೆ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿದೆ. ಪೊನ್ನಂಪೇಟೆ, ಹಿರಿಯೂರು, ಕತ್ಲಿಗೆರೆ ಮತ್ತು ಅರಸೀಕೆರೆಗಳಲ್ಲಿ ವಿಚಾರ ಸಂಕಿರಣ ಕೊಠಡಿಗಳ ನಿರ್ಮಾಣ ಕಾರ್ಯ ಪೂರ್ಣ ಹಂತದಲ್ಲಿದೆ. 1987-88ರಲ್ಲಿ ರಾಜ್ಯ ಸರ್ಕಾರವು ಯೋಜನೆ ಮತ್ತು ಯೋಜನೆಯೇತರ ಕಾರ್ಯಗಳಿಗಾಗಿ ಒಟ್ಟು 857 ಲಕ್ಷ ರೂಪಾಯಿಗಳ ಅನುದಾನ ನೀಡಿದೆ. ಐಸಿಆರ್ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ಗಾಗಿ ಮತ್ತು ರಾಷ್ಟ್ರೀಯ ಕೃಷಿ ವಿಸ್ತರಣಾ ಯೋಜನೆಯ ರಾಜ್ಯ ಸರ್ಕಾರದ ಮುಖಾಂತರ ಬರುವ ವಿಶ್ವ ಬ್ಯಾಂಕ್ ನೆರವಿನ ಹಣ ಮತ್ತಿತರ ಸಂಸ್ಥೆಗಳಿಂದ ಒಟ್ಟು 303.53 ಲಕ್ಷ ರೂಪಾಯಿಗಳು ಈ ವರ್ಷದಲ್ಲಿ ಬಂದಿವೆ. ಆಂತರಿಕ ಸಂಪನ್ಮೂಲಗಳಿಂದ ನಿರೀಕ್ಷಿಸಲಾದ ಆದಾಯ 110 ಲಕ್ಷ ರೂಪಾಯಿಗಳು. ಇದರ ಜೊತೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು 7ನೇ ಪಂಚವಾರ್ಷಿಕ ಯೋಜನೆಗಾಗಿ ಒಟ್ಟು 118 ಲಕ್ಷ ರೂಪಾಯಿಗಳನ್ನು ಅಭಿವೃದ್ಧಿ ಪರ ಅನುದಾನವಾಗಿ ನೀಡಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕೃಷಿ ಉತ್ಪನ್ನ ಮಾರಾಟ ಅಧಿನಿಯಮ 1966ರ ಪ್ರಕರಣ 63 ತಿದ್ದುಪಡಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿ ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳು ವಿಶ್ವವಿದ್ಯಾನಿಲಯದ ಶಿಕ್ಷಣ ಮತ್ತು ಸಂಶೋಧನೆಗೆ ಆರ್ಥಿಕ ನೆರವು ನೀಡಲು ಅವಕಾಶ ನೀಡಲಾಗಿದೆ. ಸದ್ಯ ಇರುವ ಕಾರ್ಯಕ್ರಮಗಳನ್ನು ಬಲಪಡಿಸಲು ಹಾಗೂ ಶಿಕ್ಷಣ ಮತ್ತು ಸಂಶೋಧನಾ ಕಾರ್ಯಗಳನ್ನು ವೈವಿಧ್ಯಮಯಗೊಳಿಸಿ ರಾಜ್ಯದ ಇತರ ಭಾಗಗಳಿಗೂ ವಿಸ್ತರಿಸಲು ಇನ್ನೂ ಹೆಚ್ಚು ಹಣ ಹಾಕಬೇಕಾಗಿದೆ. ಈ ದಿಶೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತುಗಳಿಂದ ಇನ್ನೂ ಹೆಚ್ಚಿನ ಉದಾರ ನೆರವು ದೊರಕುವುದೆಂದು ವಿಶ್ವವಿದ್ಯಾನಿಲಯವು ಆಶಿಸುತ್ತದೆ. ಮಾನ್ಯ ಕುಲಪತಿಗಳೇ, ತಾವು ಈ ಘಟಿಕೋತ್ಸವದ ಪ್ರಾರಂಭವನ್ನು ಘೋಷಿಸಬೇಕೆಂದು ವಿನಯಿಸಿಕೊಳ್ಳುತ್ತೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ಘಟಿಕೋತ್ಸವವನ್ನು ನಿರ್ದಿಷ್ಟ ಪರೀಕ್ಷೆಗಳಲ್ಲಿ ಪದವಿಗೆ ಅರ್ಹರನ್ನು ಪ್ರಮಾಣೀಕೃತರಾದ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡುವ ಸಲುವಾಗಿ ಏರ್ಪಡಿಸಿದೆ. ಅಭ್ಯರ್ಥಿಗಳು ಈಗ ಎದ್ದು ನಿಲ್ಲಲಿ. ಗಳಿಗೆ ಅಭ್ಯರ್ಥಿಯಾಗಿರುವ ಹಾಗೂ ಶಿಫಾರಸು ಮಾಡಿರುವ ಪದವಿಗಳನ್ನು ನೀಡಿದಲ್ಲಿ ನೀವು ನಿಮ್ಮ ನಿತ್ಯ ಜೀವನ ಮತ್ತು ನಡೆನುಡಿಗಳಲ್ಲಿ ಈ ವಿಶ್ವವಿದ್ಯಾಲಯದ ಸದಸ್ಯತ್ವಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೆಂದು ಪ್ರಾಮಾಣಿಕವಾಗಿ ವಾಗ್ದಾನ ನೀಡುವಾಗಿದೆ. ಘೋಷಿಸುವಿರಾ? ಮಾನ್ಯರೇ, ಪಟ್ಟಿಯಲ್ಲಿ ನಮೂದಿಸಿರುವ ಡಾಕ್ಟರ್ ಫಿಲಾಸಫಿ ಪದವಿಯ ಅಭ್ಯರ್ಥಿಗಳನ್ನು ಗೌರವಪೂರ್ವವಾಗಿ ಹಾಜರುಪಡಿಸುತ್ತೇನೆ. ಅವರು ಡಾಕ್ಟರ್ ಫಿಲಾಸಫಿ ಪದವಿಗೆ ಅರ್ಹರೆಂದು ಕಂಡುಬಂದಿದ್ದಾರೆ. ಅವರಿಗೆ ಈ ಪದವಿಯನ್ನು ನೀಡಬೇಕಾಗಿ ಕೋರುತ್ತೇನೆ. ಡಾಕ್ಟರ್ ಫಿಲಾಸಫಿ ಪದವಿಯನ್ನು ಪ್ರತ್ಯಕ್ಷವಾಗಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಅಡೆ ಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾಲಯದ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಪ್ರದಾನ ಮಾಡುತ್ತೇನೆ. ಶ್ರೀನಿವಾಸ್
ರೆಡ್ಡಿ. ಸಿ.ಟಿ. ಗ್ರಾಸಿ. ಅಗ್ರಿಕಲ್ಚರ್ ಎಂಟಮಾಲಜಿ ವಸುಂಕಿ ಬೆಲವಾಡಿ, ವಿ ಬೆಲವಾಡಿ. ಆರ್ ಗೋವಿಂದನ್. ಪಿ ಎಸ್ ಜಗದೀಶ್. ಮಣಿ ಎಂ. ಸಿ ಟಿ ಅಶೋಕ್ ಕುಮಾರ್. ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಎ ಪಳನಿಸ್ವಾಮಿ. ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ ಎಸ್ ಶಿವರಾಮ್. अलमदार हुसैन खान. क्रॉप फिजियोलॉजी वी.एस. शशिधर. ಎನ್.ಎಸ್. ಗೌಡ. ಹಾರ್ಟಿಕಲ್ಚರ್ ವಿ ನಾಚೇಗೌಡ. ಎ ರಾಜಣ್ಣ. प्लांट पैथोलॉजी शेखर जी. वेटरनरी माइक्रोबायोलॉजी आर मधुसूदनन पिल्लई. ಮಾನ್ಯರೇ, ನನಗೆ ನಮಗೆ ಕೃಷಿಯಲ್ಲಿ ಮಾಸ್ಟರ್ ಪದವಿ, ತೋಟಗಾರಿಕೆಯಲ್ಲಿ ಮಾಸ್ಟರ್ ಪದವಿ ಹಾಗೂ ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ, ಆಹಾರಗಳು ಮತ್ತು ಪೌಷ್ಟಿಕತೆ ಇವುಗಳಲ್ಲಿ ಮಾಸ್ಟರ್ ಪದವಿ, ಗೃಹ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನುಗಾರಿಕೆ ವಿಜ್ಞಾನ, ಕೋಳಿ ಸಾಕಾಣಿಕೆ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳಿಗೆ ಪಟ್ಟಿಯಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರು ಕೃಷಿಯಲ್ಲಿ ಮಾಸ್ಟರ್ ಪದವಿ, ತೋಟಗಾರಿಕೆಯಲ್ಲಿ ಮಾಸ್ಟರ್ ಪದವಿ, ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ, ಆಹಾರಗಳು ಮತ್ತು ಪೌಷ್ಟಿಕತೆ ಇವುಗಳಲ್ಲಿ ಮಾಸ್ಟರ್ ಪದವಿ, ಗೃಹ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನು ವಿಜ್ಞಾನ, ಕುಕ್ಕಟ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳನ್ನು ಅನುಕ್ರಮವಾಗಿ ಪಡೆಯುವ ಅರ್ಹತೆ ಹೊಂದಿದ್ದಾರೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಕೃಷಿಯಲ್ಲಿ ಮಾಸ್ಟರ್ ಪದವಿ, ತೋಟಗಾರಿಕೆಯಲ್ಲಿ ಮಾಸ್ಟರ್ ಪದವಿ, ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ, ಆಹಾರಗಳು ಮತ್ತು ಪೌಷ್ಟಿಕತೆ ಇವುಗಳಲ್ಲಿ ಮಾಸ್ಟರ್ ಪದವಿ, ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ, ಹೈನು ವಿಜ್ಞಾನ ಇವುಗಳಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳನ್ನು
ಶ್ರಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಪ್ಲೀಸ್ ಸ್ಟ್ಯಾಂಡ್ ಫಾರ್ವರ್ಡ್. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಗೈಹಾಜರಿಯಲ್ಲಿ ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಈ ವಿಶ್ವವಿದ್ಯಾಲಯದ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್, ಅಗ್ರಿಕಲ್ಚರ್ ಎಕನಾಮಿಕ್ಸ್, ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ, ಫುಡ್ಸ್ ಅಂಡ್ ನ್ಯೂಟ್ರಿಷನ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಹೋಮ್ ಸೈನ್ಸ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್, ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಸೈನ್ಸ್ ಡೈರಿ ಸೈನ್ಸ್, ಪೌಲ್ಟ್ರಿ ಸೈನ್ಸ್ ಹಾಗೂ ದಿ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಫಿಶರೀಸ್ ಸೈನ್ಸ್ ಪದವಿಗಳನ್ನು ಅನುಕೃತವಾಗಿ ಪ್ರದಾನ ಮಾಡುತ್ತೇನೆ. ಮಾನ್ಯರೇ, ನಾನು ತಮಗೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರು ಅನುಕ್ರಮವಾಗಿ ಕೃಷಿಯಲ್ಲಿ ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದಾರೆಂದು ಇವರನ್ನು ಪರೀಕ್ಷಿಸಿ ನಿರ್ಧರಿಸಲಾಗಿದೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಕೃಷಿಯಲ್ಲಿ ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ ಮತ್ತು ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಮಾನ್ಯರೇ, ನಾನು ನಮಗೆ ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಬ್ಯಾಚುಲರ್ ಪದವಿ, ಮೀನುಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದರೆ ಎಂದು ನಿರ್ಧರಿಸಲಾಗಿದೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪಶುವೈದ್ಯಕೀಯ ವಿಜ್ಞಾನ, ಮೀನುಗಾರಿಕೆ ಬ್ಯಾಚುಲರ್ ಪದವಿ ಮತ್ತು ಹೈನು ತಾಂತ್ರಿಕತೆಯಲ್ಲಿ ಬ್ಯಾಚುಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಯಾಗಿ ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರ್ಹಾಜರಿಯಲ್ಲಿ ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಅನುಕ್ರಮವಾಗಿ ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಹಾರ್ಟಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಸೆರಿಕಲ್ಚರ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್, ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಫಿಶರೀಸ್ ಸೈನ್ಸ್ ಹಾಗೂ ದಿ ಡಿಗ್ರಿ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಡೈರಿ ಟೆಕ್ನಾಲಜಿ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ. ಮಾನ್ಯರೇ, ಈ ಕೆಳಕಂಡ ಅಭ್ಯರ್ಥಿಗಳನ್ನು ಆಯಾ ಅಧ್ಯಯನ ಕ್ಷೇತ್ರಗಳಲ್ಲಿ ಅವರ ಅತ್ಯುನ್ನತ ಸಾಧನೆಗಳಿಗಾಗಿ ಚಿನ್ನದ ಪದಕ ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ಪಡೆಯಲು ಗೌರವಪೂರ್ವಕವಾಗಿ ಹಾಜರುಪಡಿಸಲು ಹರ್ಷಿಸುತ್ತೇನೆ. ಸಿ.ಪಿ. ಗ್ರೇಸಿ, recipient of US Gold Medal for outstanding performance in her PhD degree in agricultural economics.
Gold Medal for outstanding performance in his PhD degree in agricultural entomology. A.N.S. Gowda, U.S. Gold Medal for outstanding performance in his PhD degree in crop physiology. A. Rajanna, U.S. Gold Medal for outstanding performance in his PhD degree in horticulture. R. Madhusudan Pillai, U.S. Gold Medal for outstanding performance in his PhD degree in veterinary microbiology. H.S. Shivaramu, U.S. Gold Medal for outstanding performance in his MSc Agri degree in agronomy. L.S. Bama, U.S. Gold Medal for outstanding performance in her MSc Agri degree in horticulture. V. Dinesh Kumar, U.S. Gold Medal for outstanding performance in his MSc Agri degree in plant breeding and genetics. And Dr. Moolikaran Nair Memorial Gold Medal for outstanding merit in MSc Agri degree in plant breeding and genetics. Manjula H.M., U.S. Gold Medal for outstanding performance in her MSc Agri degree in soil science. And Dr. N.G. Perur Silver Jubilee Gold Medal for outstanding merit in MSc Agri degree in soil science. U.S. Gold Medal for outstanding performance in his agricultural extension degree. J. Srinivasan, U.S. Gold Medal for outstanding performance in his MSc agricultural extension degree, and Srimati Krishnamma Siddhappa Gold Medal for general merit in MSc agricultural extension degree. Atta Ratnamani, U.S. Gold Medal for general merit in MSc Foods and Nutrition degree. M. Amarendra Reddy, U.S. Gold Medal for outstanding performance in his MSc Dairy Science degree in Dairy Chemistry. Venkataramana Uma Reddy, U.S. Gold Medal for outstanding performance in his MFSc degree in Fish Production and Management. Y. Mallikarjuna Reddy, U.S. Gold Medal for outstanding performance in his MSc degree in Industrial Fishery Technology. Rosalind George M., U.S. Gold Medal for outstanding performance in her MFSc degree in Industrial Fishery Technology. Villa Mangapati Rao, U.S. Gold Medal for outstanding performance in his MSc degree in veterinary microbiology. M.K. Manjunath, U.S. Gold Medal for outstanding performance in his MBSc degree in veterinary pathology. Shailesh A.N., the Agro Industries Corporation Limited Gold Medal, Gujarat State for general merit in MSc degree in agricultural entomology. And Dr. B.P. Rao Memorial Prize for general merit in MSc degree in agricultural entomology. P. Srinivasa Reddy, Dr. Ramakrishnan Memorial Gold Medal for his best performance in MSc degree in plant pathology with thesis on virology. Shivananda Syndicate Bank Manipal Gold Medal for general merit in agricultural economics. P.U. Krishna Raj, Dr. Paul's Prize for best student in MSc agricultural microbiology, and Dr. G. Rangaswamy Medal for best student in MSc agricultural microbiology. H.A. Upendra, Srimati S.K. Soumya Nayak Gold Medal for best MBSc student in veterinary medicine.
5 gold medals. US Gold Medal for General Merit from among BSc Agricultural graduates. B.K. Garodachar Centenary Commemoration Prize for General Merit from among BSc Agricultural graduates. Sri R. Gundurao Gold Medal for General Merit from among BSc Agricultural graduates. Belur Timmamma Gold Medal for General Merit from among BSc Agricultural graduates. ASP Gold Medal for General Merit in Agricultural Entomology and Plant Pathology. US Gold Medal for having secured second rank from among BSc Agri graduates. Hemalata Iyengar, US Gold Medal for General Merit from among BSc Agriculture Marketing and Cooperation graduates. And Dr. A. Krishnamurthy Memorial Gold Medal for Best Student among BSc Agricultural Marketing and Cooperation graduates. P.B. Aruna US Gold Medal for having secured second rank from among BSc Agriculture Marketing and Cooperation graduates. Anjana Ganapati US Gold Medal for having secured first rank among BSc Horticultural graduates. And Indo-American Hybrid Seeds Gold Medal for General Merit from among BSc Horticultural graduates. Ananta S. Prabhu US Gold Medal for having secured first rank from among BSc Sericultural graduates. Ganapati Bhatt G US Gold Medal for having secured second rank from among BSc Sericultural graduates.